ಇನ್ನು ಮಹಿಳೆಯರ ಒಳ ಉಡುಪು ಕದ್ದು ವಿಕೃತಿಯನ್ನು ಮೆರಿತಾ ಇದ್ದವ ಕೊನೆಗೂ ಸಹ ಅರೆಸ್ಟ್ ಆಗಿದ್ದಾನೆ. ಪವರ್ ಟಿವಿ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದಂತೆ ಸೈಕೋಪಾತ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಹಿಳೆಯರ ಒಳ ಉಡುಪು ಕದ್ದು ವಿಕೃತಿಯನ್ನು ತೋರಿಸ್ತಾ ಇದ್ದಂಥ ವ್ಯಕ್ತಿ ಲಾಕ್ ಆಗಿರುವಂಥದ್ದು. ಪವರ್ ಟಿವಿ ಈ ಕುರಿತು ಸುದ್ದಿ ಮಾಡ್ತಾ ಇದ್ದಂತೆ ಸೈಕೋಪಾತ್ನನ್ನ ಪೊಲೀಸರು ಯಥಾಕಂಡು ಬಂದಿದ್ದಾರೆ. ಹೌಸಿಂಗ್ ಬೋರ್ಡ್ ನಿವಾಸಿ ಅಮೃತ್ ಬಂಧಿತ ಆರೋಪಿ. ಪವರ್ ಟಿವಿ ಸುದ್ದಿ ಮಾಡ್ತಾ ಇದ್ದಂತೆ ಎಫ್ಐಆರ್ ದಾಖಲಿಸಿ ಆರೋಪಿಯನ್ನು ಬಂಧಿಸಲಾಗಿದೆ. 10ನೇ ತರಗತಿ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಈತ ತನ್ನ ಮಾನಸಿಕ ಸ್ಥೀಮಿತವನ್ನು ಕಳ್ಕೊಂಡಿದ್ದಂತೆ. ರಾತ್ರಿ ಒಬ್ಬನೇ ಎದ್ದು ಬೀದಿಗಳನ್ನು ತಿರುಗಾಡೋದು, ಆಮೇಲೆ ಮಹಿಳೆಯರು ಒಗೆದು ಒಣ ಹಾಕಿರ್ತಕ್ಕಂಥ ಒಳ ಉಡುಪುಗಳನ್ನು ಕದಿಯೋದು. ಸೊ ಈ ರೀತಿಯಾದಂತಹ ಒಂದು ಮಾನಸಿಕ ಖಿನ್ನತೆಗೆ ಈತ ಒಳಗಾಗಿದ್ದ. ಮಾನಸಿಕ ಚಿಕಿತ್ಸೆಗೋಸ್ಕರ ಮೈಸೂರಿನ ಕೆಆರ್ ಆಸ್ಪತ್ರೆಗೂ ಸಹ ಈಗ ಆತನನ್ನು ಸ್ಥಳಾಂತರ ಮಾಡಲಾಗಿದೆ. ನೋಡಿ, ಆತನ ಆಕ್ಟಿವಿಟೀಸ್ CCTV ಫುಟೇಜಲ್ಲಿ ಸರಿಯಾಗಿದೆ. ಸೊ ಈ ಕುರಿತು ಪವರ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಸೊ ಈಗ ಎಚ್ಚೆತ್ತುಕೊಂಡಿರ್ತಕ್ಕಂಥ ಪೊಲೀಸರು ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡು ಈಗ ಆತನನ್ನು ವಶಕ್ಕೆ ತಗೊಂಡಿದ್ದಾರೆ ಮತ್ತು ಆತನನ್ನು ಈಗ ಮಾನಸಿಕ ತಪಾಸಣೆಗೋಸ್ಕರ ಆಸ್ಪತ್ರೆಗೂ ಸಹ ಸ್ಥಳಾಂತರ ಮಾಡಲಾಗಿದೆ. ಕೆಆರ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿರುವಂಥದ್ದು. ಈ ರೀತಿಯಾಗಿ ತನ್ನ ಮಾನಸಿಕ ಸ್ಥೀಮಿತವನ್ನು ಕಳ್ಕೊಂಡು ರಾತ್ರಿ ವೇಳೆಯಲ್ಲಿ ತಿರುಗಾಡೋದು ಮತ್ತು ಅದೇ ಮಹಿಳೆಯರ ಒಳ ಉಡುಪುಗಳನ್ನು ಕದಿಯೋದು, ಮನೆಗಳ ಕಾಂಪೌಂಡ್ಗಳನ್ನು ಹಾರುವುದು, ಅಲ್ಲಿ ಒಗೆದು ಒಣ ಹಾಕಿರ್ತಕ್ಕಂತಹ ಬಟ್ಟೆಗಳನ್ನು ಒಳ ಉಡುಪುಗಳನ್ನು ಕದಿಯೋದು, ಅದನ್ನು ಆತ ಧರಿಸೋದು, ಈ ರೀತಿಯಾದಂತಹ ಒಂದು ವಿಕೃತ ಮನಸ್ಥಿತಿಯನ್ನು ಆತ ತೋರಿಸ್ತಾ ಇದ್ದ. ಇದು ಮಾನಸಿಕ ಖಿನ್ನತೆಗೆ ಒಳಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾನ ಅನ್ನುವಂಥದ್ದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಮಾಡ್ತಾ ಇದ್ದ. ಮತ್ತು ಮನೆಗಳು ಗೇಟನ್ನು ಜಂಪ್ ಮಾಡಿ ಆ ಮಹಿಳೆಯರ ಒಳ ಉಡುಪುಗಳನ್ನು ಕಳ್ತನ ಮಾಡೋದು, ಅಲ್ಲಿ ಮತ್ತೆ ಧರಿಸ್ಕೊಂಡು ಓಡಾಡೋದು, ಆ ಥರ ಕಂಡು ಬರ್ತಾಯಿತ್ತು. ಇದು ಸಾರ್ವಜನಿಕರಲ್ಲಿ, ಚಾಮರಾಜನಗರ ಟೌನ್ ಸಾರ್ವಜನಿಕರಲ್ಲಿ ಮತ್ತು ಎಸ್ಪೆಷಲಿ ಮಹಿಳೆಯರಲ್ಲಿ ಒಂದು ಆತಂಕ ಸೃಷ್ಟಿ ಮಾಡಿತ್ತು. ಈ ವಿಚಾರವಾಗಿ ನಾವು ಒಂದು ವಿಶೇಷ ತಂಡವನ್ನು ಮಾಡಿದ್ವಿ. ನಮ್ಮ ಸಾಗರ್ ಅಂತ ಹೇಳಿ ಇನ್ಸ್ಪೆಕ್ಟ್ರು, ಸಂತೆಮರಳ್ಳಿ ಇನ್ಸ್ಪೆಕ್ಟ್ರು ಮತ್ತು ಟೀಮ್ ಮಾಡಿದ್ವಿ. ಮತ್ತು ಲರ್ಕಿಂಗ್ ಬಿಟ್ಟು ಪ್ರತಿದಿನ ಲರ್ಕಿಂಗ್ ಬಿಟ್ಟು ಕೂಡ ನಾವು ಮಾಡ್ತಾಯಿದ್ವಿ. ಮತ್ತು ಅಕ್ಕಪಡೆಯೂ ಕೂಡ ಎಲ್ಲ ಮನೆಗೂ ಕಳಿಸಿ ಸಾರ್ವಜನಿಕರಲ್ಲಿ ಧೈರ್ಯ ತುಂಬುವಂಥದ್ದು ಮತ್ತು ಅವರಿಂದ ಮಾಹಿತಿ ಏನಾದರೂ ಇದ್ದರೆ ಕೊಡಿ ಅಂತೇಳಿ ಪ್ರತಿದಿನ ನಡೀತಾ ಇತ್ತು. ಈ ವಿಶೇಷ ತಂಡ ಏನಿದೆ ಅದು ನಿನ್ನೆ ದಿನ ಒಬ್ಬ ವ್ಯಕ್ತಿನ ಪತ್ತೆ ಮಾಡಿದೆ. ಆ ವ್ಯಕ್ತಿನ ಪತ್ತೆ ಮಾಡಿ ಚಾಮರಾಜನಗರದ ಅದೇ ಹೌಸಿಂಗ್ ಬೋರ್ಡ್ ಕಾಲೋನಿಯ ಅಮೃತ್ ಆಚಾರ್ ಅಂತ ಹುಡುಗನ ಹೆಸರು, 24 ವರ್ಷ. ಇವನು ITI ಮಾಡಿದ್ದಾನೆ ಮತ್ತು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾಯಿದ್ದ. ಇವನನ್ನು ಕರ್ಕೊಂಡು ಬಂದು ನಾವು ಒಂದು ವಿಚಾರಣೆ ಮಾಡಿದ್ವಿ ಮತ್ತು ಪ್ರಕರಣ ಕೂಡ ದಾಖಲು ಮಾಡಿದ್ವಿ. ಇವನು ಮೇಲ್ನೋಟಕ್ಕೆ ಮಾನಸಿಕ ಅಸ್ವಸ್ಥಂತರ ಕಂಡು ಬಂದಿರೋದ್ರಿಂದ ನಾವು ಇಲ್ಲಿ ಸಿಮ್ಸ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ವಿ. ನಂತರ ಅವರು KR ಹಾಸ್ಪಿಟ್ಲು ಮೈಸೂರಿಗೆ ಇವತ್ತು ರೆಫರ್ ಮಾಡಿದ್ದಾರೆ. ಇವನು ಮಾನಸಿಕ ಅಸ್ವಸ್ಥ ಇರೋದ್ರಿಂದ ಇವನಿಗೆ ಒಂದು ಕೌನ್ಸೆಲಿಂಗ್ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾವು ಅವನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸ್ತಾ ಇದ್ದೀವಿ. ಪ್ರಕರಣ ಕೂಡ ದಾಖಲು ಮಾಡಿದ್ವಿ. ಇಲ್ಲ, ಯಾವುದೂ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. ಅವನು ಉದ್ಯೋಗಿ ಇದ್ದಾನೆ, ಕೆಲಸ ಇದೆ. ಬಟ್ ಅವರು ತಂದೆ ತಾಯಿಗಳು ಹೇಳ್ತಾರೆ ಅವನು 10ನೇ ತರಗತಿಯಿಂದನೂ ಕೂಡ ಇದೇ ಥರ ಒಂದು ಇದೆ. ಮತ್ತು ಅವರೇನೋ ಇದು ಒಂದು ಮೂಢನಂಬಿಕೆಯಿಂದ ಇವನಿಗೇನೋ ಭೀತಿ ಮತ್ತು ಏನೋ ಮೈ ಮೇಲೆ ಏನೋ ದೆವ್ವ ಬರುತ್ತೆ ಅನ್ನೋ ಥರ ಹೋಗಿ ಕೇರಳದಲ್ಲಿ ಹೋಗಿ ಮತ್ತು ಇಲ್ಲಿ ಕೆಲವು ಟೆಂಪಲ್ಗಳೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾರೆ. ಆದ್ರೂ ಅವನದು ಇದು ಸರಿ ಹೋಗಿರಲಿಲ್ಲ. ಅದಕ್ಕೋಸ್ಕರ ನಾವು ಡಾಕ್ಟ್ರಿಗೆ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿದ್ವಿ. ಡಾಕ್ಟ್ರು ಅವರಿಗೆ ಕೌನ್ಸೆಲಿಂಗ್ ಅವಶ್ಯಕತೆ ಇದೆ, ಸೈಕಿಯಾಟ್ರಿಸ್ಟ್ ಕೌನ್ಸೆಲಿಂಗ್ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಅದನ್ನು ನಾವೇ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಅವನಿಗೆ ಓಕೆ. ಸೊ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಾಮರಾಜನಗರ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಶ್ರೀನಿವಾಸ್, ಈಗ ಈತನಿಗೆ ಮಾನಸಿಕ ಸಮಸ್ಯೆ ಇದೆ ಅಂತ ಡಾಕ್ಟ್ರ್ ಏನೋ ಹೇಳಿದಾರಂತೆ, ಹಾಗಾಗಿ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ದಾರೆ ಅಂತ. ವೈದ್ಯಕೀಯ ನಿಟ್ಟಿನಲ್ಲಿ ಆ ರೀತಿಯಾಗಿ ಆತನನ್ನು ತಪಾಸಣೆಗೆ ಒಳಪಡಿಸಲಾಗುತ್ತೆ. ಆದರೆ ಕಾನೂನಾತ್ಮಕವಾಗಿ ಯಾವ ರೀತಿಯಾದಂಥ ಒಂದಷ್ಟು ಕ್ರಮಕ್ಕೆ ಮುಂದಾಗ್ಬೋದು, ಅದು ಆ ರೀತಿಯಾದಂಥ ಪ್ರಾವಿಷನ್ ಇದೆಯಾ, ಏನು ಮಾಡ್ಬೋದಂತೆ ಪೊಲೀಸರು ಈತನ ವಿಚಾರದಲ್ಲಿ? ಏನಂತಂದ್ರೆ ಕಳೆದ 1 ತಿಂಗಳಿಂದ ನಿಜಕ್ಕೂ ಕೂಡ ಚಾಮರಾಜನಗರ ಪಟ್ಟಣದ ಅಂದ್ರೆ ಚಾಮರಾಜನಗರದಲ್ಲೇನೆ ಸಿಟಿಲಲ್ಲೇ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಇದೊಂದು ಘಟನೆ ನಡೀತಾ ಇತ್ತು. ರಾತ್ರಿ ವೇಳೆ ಏನು ಮಹಿಳೆಯರ ಒಳ ಉಡುಪುಗಳು ಹಾಕಿದ್ರೆ ಅಂತದ್ನ ಎತ್ಕೊಂಡು ಹೋಗೋಂಥದ್ದು, ಮತ್ತೆ ಆ ರೀತಿ
ಎಲ್ಲೂ ಅಂತಂದ್ರೆ ಎಲ್ಲಿ ಅದು ಬೆಳಕಿಗೆ ಬಂತು ಅಂತಂದ್ರೆ ಆ ಹೌಸಿಂಗ್ ಬೋರ್ಡ್ ಕಾಲೋನಿ ಒಬ್ರು ಮನೇಲಿ ಸತತವಾಗಿ ಆಗ್ತಾ ಇದ್ದದ್ರಿಂದ ಅವ್ರು ಒಂದು ಸಿಸಿ ಕ್ಯಾಮ್ರಾ ಹಾಕೋ ಹಿನ್ನೆಲೆಯಲ್ಲಿ ಆ ಸಿಸಿ ಕ್ಯಾಮ್ರಾ ಚೆಕ್ ಮಾಡಿದಾಗ ಈ ತರ ಒಬ್ಬ ಏನು ಮಹಿಳೆಯರ ಡ್ರೆಸ್ಗಳನ್ನ ಹಾಕೊಂಡ್ಬಂದು ಇದನ್ನ ಎತ್ಕೊಂಡು ಹೋಗ್ತಾನೆ ಅಂತಕ್ಕಂಥದ್ದೊಂದು ಗೊತ್ತಾಯ್ತು. ಸೊ ಆ ಹಿನ್ನೆಲೆಯಲ್ಲಿ 15 ದಿನಕ್ಕೆ ಮುಂಚೆನೆ ಪೊಲೀಸ್ ಒಂದು ಪಟ್ಟಣ ಕಡೆಗೆ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ರು ಅವರು. ಆದ್ರೆ ಆ ಎಚ್ಚರಿಕೆ ಕೊಂಡಿರಲಿಲ್ಲ ಪೊಲೀಸರು ಅಂತಾನೆ ಹೇಳ್ಬೋದಾಗಿದೆ. ಸೊ ನಾವು ಸುದ್ದಿ ಮಾಡಿದ ಬೆನ್ನಿನಲ್ಲೇ SP ಅವರು ಏನು ಮುತ್ತುರಾಜ್ ಅವರು ಒಂದು ತಂಡವನ್ನ ರಚನೆ ಮಾಡಿದ್ರು. ಏನು ನಾವು ಸುದ್ದಿ ಮಾಡ್ತಿದ್ದ ಒಂದು 24 ಗಂಟೆ ಒಳಗೇನೆ ಈ ಒಂದು ತಂಡ ರಚನೆ ಆಗಿತ್ತು. ಮತ್ತೆ ಅವರು ಆ ಒಂದು ಪ್ರಕರಣವನ್ನ ಬೇರಿಸುವಲ್ಲಿ ಯಶಸ್ವಿ ಆದ್ರು ಅಂತಾನೆ ಹೇಳ್ಬೋದಾಗಿದೆ. ಹೌಸಿಂಗ್ ಬೋರ್ಡ್ ನಿವಾಸಿನೇ ಅಮೃತನ ಒಂದು ಈಗ ಬಂಧನ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರು ಮತ್ತೆ ಅವನನ್ನ ಏನ್ ತಪಾಸಣೆಗೆ ಒಳಪಡಿಸಿದ್ದಾರೆ ಅಂದ್ರೆ ನಮ್ಮ ಜಿಲ್ಲೆಯ ಸಿಮ್ಸ್ ಹಾಸ್ಪಿಟಲ್ಗೆ ತಪಾಸಣೆಗೆ ಒಳಪಡಿಸಿದ್ರು. ಅವರು ಹೆಚ್ಚಿನ ಚಿಕಿತ್ಸೆಗೆ ಇವ್ರನ್ನ ಏನಿದ್ರು ಕೂಡ ಮೈಸೂರು KR ಹಾಸ್ಪಿಟಲ್ ಇವ್ರಿಗೆ ಒಂದು ತಪಾಸಣೆ ಆಗ್ಬೇಕು. ಈ ಮಾನಸಿಕ ಅಸ್ವಸ್ಥನ ಅಥವಾ ಹೇಗಿದೆ ಅವನ ಒಂದು ಸ್ಥಿತಿಯನ್ನು ತಿಳ್ಕೊಳಕ್ಕೆ ನಾವು ಹೆಚ್ಚಿನ ಇದಕ್ಕೆ ಮೈಸೂರು ರೆಫರ್ ಮಾಡ್ತೀವಿ ಅಂತ ರೆಫರ್ ಮಾಡಿದ್ದಾರೆ. ಇಲ್ಲಿ ಪ್ರಕರಣ ಕೂಡ ಇವನ ವಿರುದ್ಧ ದಾಖಲಾಗಿದೆ. ಮತ್ತೆ ಅವನ ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. ಇವತ್ತು ಅವ್ರನ್ನ ಮೈಸೂರು KR ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಚಿಕಿತ್ಸೆ ಆದ್ಮೇಲೆ ಅದು ಏನು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮತ್ತೆ ಜೊತೆಗೆ ಕೌನ್ಸಿಲಿಂಗ್ ಈ ತರ ಆಗ್ತಿರ್ತಕ್ಕಂಥ ಪೋಷಕರ ಹೇಳಿಕೆ ಕೂಡ ಒಂದು ದೃಢವಾಗಿದೆ. ಅವರು ಇದಕ್ಕೇನು ಮೂಢನಂಬಿಕೆ ಪೂಜೆ ಗೀಜೆ ಮಾಡಿಸೋ ಆ ತರದ್ದೆಲ್ಲ ಮಾಡ್ತಿದ್ರು ಅಂತಕ್ಕಂಥದ್ದು. ಅಂದ್ರೆ ಅವ್ರನ್ನ ಈವರೆಗೆ ಏನೋ ಡಾಕ್ಟರ್ಗೆ ತೋರಿಸಿಲ್ಲ ಅಂತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಇದು ಇಷ್ಟು ಆದ್ಮೇಲೆ ಅದು ಪ್ರಕರಣ ಏನಾಗುತ್ತೆ ಅಂತ ನೋಡ್ಬೇಕು. ಓಕೆ ಶ್ರೀನಿವಾಸ್ ನಾಯ್ಕ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.